ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಪ್ರದೇಶದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಮನಬಂದಂತೆ ಗುಂಡಿನ ದಾಳಿಯನ್ನು ನಡೆಸಿದ್ರಿಂದ ಶಿವಮೊಗ್ಗದ ಉದ್ಯಮಿ ಸೇರಿ 27 ಮಂದಿ ಜೀವವನ್ನ ಕಳೆದುಕೊಂಡಿದ್ದಾರೆ. ಸದ್ಯ ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಉಳಿದಂತೆ ಮಂಜುನಾಥ್ ಸೇರಿ ಭಯೋತ್ಪಾದಕರು ಗುಂಡಿನ ದಾಳಿ ಸೇರಿ 27 ಜನರು ಜೀವವನ್ನ ಕಳೆದುಕೊಂಡಿದ್ದಾರೆ. ಈ ಕೃತ್ಯವನ್ನು ಪ್ರಧಾನಿ ಮೋದಿಯವರು ಬಲವಾಗಿ ಖಂಡಿಸಿದ್ದಾರೆ. ಘೋರ ಕೃತ್ಯದ ಹಿಂದಿರುವವರನ್ನ ನ್ಯಾಯದ ಕಟಕಟೆಗೆ ತರಲಾಗುವುದು ಅಂತ ಪ್ರಧಾನಿ ತಿಳಿಸಿದ್ದಾರೆ. ಇದೇ ವೇಳೆ ಮಂಜುನಾಥ್ ಪ್ರವಾಸಕ್ಕೆ ತಮ್ಮ ಕುಟುಂಬದ ಜೊತೆ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು. ಪ್ರವಾಸದ ಖುಷಿಯಲ್ಲಿದ್ದ ಮಂಜುನಾಥ್ ಸೇರಿ ಕೆಲವರ ಮೇಲೆ ಭಯೋತ್ಪಾದಕರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಇದರಿಂದ ಘಟನೆಯಲ್ಲಿ ಮಂಜುನಾಥ್ ಪ್ರಾಣ ಕಳೆದುಕೊಂಡಿದ್ದು ಇನ್ನು 6 ಪ್ರವಾಸಿಗರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಯಿಂದಾಗಿ ಮೃತಪಟ್ಟಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರ ಧರ್ಮಪತ್ನಿ ಶ್ರೀಮತಿ ಪಲ್ಲವಿ ಅವರು ನಮ್ಮ ಮ್ಯಾಮ್ಕೋಸಿನ ಬೇರೂರಿನ ಶಾಖಾ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸುಮಾರು 3:45 ಸಮಯದಲ್ಲಿ ನಮಗೆ ಬಡಸಿಡಿದಂತೆ ಈ ಸುದ್ದಿ ಕೇಳಿದಾಗ ಯಾರಿಗೂ ನಂಬಲಿಕ್ಕಾಗಲಿಲ್ಲ. ಆದರೆ ಪಲ್ಲವಿ ಅವ್ರ ಜೊತೆ ಮಾತಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡ ನಂತರ ಪಾಪ ದುಃಖದಲ್ಲಿ ಅವರಿಗೆ ಏನು ಮಾಡಬೇಕು, ನಮ್ಮ ಕಡೆಯಿಂದ ಏನಾಗಬೇಕು ಅಂತ ಕೇಳಿದಾಗ ನಾನು ನನ್ನ ಗಂಡನ ಶವ ಶಿವಮೊಗ್ಗಕ್ಕೆ ಬರ್ದೇನೆ ನಾನು ಬರಲಿಕ್ಕಾಗೋದಿಲ್ಲ, ಹಾಗಾಗಿ ನನ್ನ ಗಂಡನ ಶವವನ್ನು ಶಿವಮೊಗ್ಗಕ್ಕೆ ತರಲಿಕ್ಕೆ ಅಗತ್ಯ ವ್ಯವಸ್ಥೆಗಳಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಂತರದಲ್ಲಿ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳವರಿಗೆ ಇಮಿಡಿಯೇಟ್ ದೂರವಾಣಿ ಮೂಲಕ ಮಾತನಾಡಿದೆ. ಅವರು ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆನೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆನೂ ಮಾತಾಡಿ ನಂತರದಲ್ಲಿ ಮಾನ್ಯ ಉಪಾಧ್ಯಕ್ಷರುಗಳು ಕೂಡ MP ಅವ್ರ ಜೊತೆ ಮಾತಾಡಿ ಅಲ್ಲಿಂದ ಅವರ ಮೃತದೇಹವನ್ನು ತರಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಮ್ಯಾಮ್ಕೋಸ್ ವತಿಯಿಂದ ಮೃತರಾಗಿರ್ತಕ್ಕಂಥ ಮಂಜುನಾಥ್ರವರಿಗೆ ಮತ್ತು ಅವರ ಕುಟುಂಬಕ್ಕೆ ಆ ಭಗವಂತ ಶಕ್ತಿಯನ್ನು, ಆ ದುಃಖವನ್ನು ಕಳೆದುಕೊಳ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸ್ತಾ ಹೇಳಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ತಂಗಿ ಬರ್ತಾ ಇದ್ದಾರೆ. ನಾನು ಚಿಕ್ಕಮ್ಮನ ಹೊರಗಡೆ ಸ್ವಲ್ಪ ಸಿಚುವೇಶನ್ ಸ್ವಲ್ಪ ನೀವು ಬಂದರೆ ಅವ್ರು ಇನ್ನೂ ಗಾಬರಿ ಆಗ್ತಾರೆ. ಮೊದಲೇ ಅವ್ರು ಬಿ ಪಿ ಪೇಷಂಟ್. ಮೇಡಮ್ ಪ್ಲೀಸ್ ಎಲ್ಲ ಹೊರಗಡೆ ಇದೆ. ಬಂದರೆ ಹಾಕೋಬೇಕಂತ ಬಂದು ಇಲ್ಲಿ ಯಾಕೆ ಜನ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಈಗಾಗಿದೆ. बहुत बड़ा नुकसान हुआ सर, बहुत परेशानी है. काम भी हमारा चला गया, पूरा हमारी बर्बादी हो चुकी है सर. इसकी वजह से पूरा ख़त्म हो चुका, हमारी रोज़ी भी ख़त्म हो चुकी है सर. बस ये कहना चाहते हैं हमारे कुछ इंसाफ हो जाए. ऐसा नहीं होना चाहिए, बस ऐसा नहीं होना चाहिए. बहुत बड़ा नुकसान हुआ सर, बहुत परेशानी है. काम भी हमारा चला गया, पूरा हमारी बर्बादी हो चुकी है सर. इसकी वजह से पूरा ख़त्म हो चुका, हमारी रोज़ी भी ख़त्म हो चुकी है सर. बस ये कहना चाहते हैं हमारे कुछ इंसाफ हो जाए.
ऐसा नहीं होना चाहिए, बस ऐसा नहीं होना चाहिए। दुमर बहुत बड़ा नुकसान हुआ सर, बहुत परेशानी है, काम भी हमारा चला गया पूरा, हमारी बर्बादी हो चुकी है सर इसकी वजह से। ದುಃಖಕರವಾದ ವಿಚಾರ ಏನು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಅಂತ ತೆರಳಿದಂಥ ಕನ್ನಡಿಗರೊಬ್ಬರ ಸಾವಾಗಿದೆ. ಅದು ಶಿವಮೊಗ್ಗ ಮೂಲದವರಾಗಿರುವಂಥ ಉದ್ಯಮಿ ಮಂಜುನಾಥ್ ಅನ್ನುವಂಥ ವ್ಯಕ್ತಿ ತನ್ನ ಕುಟುಂಬ ಸಮೇತವಾಗಿ ಪ್ರವಾಸಕ್ಕೆ ಅಂತ ತೆರಳಿರ್ತಾರೆ. ಆದರೆ ಈ ಘಟನೆಯಲ್ಲಿ ಅವರು ಮೃತಪಟ್ಟಿರುವಂಥದ್ದು ಬಹಳ ನೋವಿನ ಸಂಗತಿ. ಈ ಕುರಿತಾಗಿ ಶಿವಮೊಗ್ಗದ ನಮ್ಮ ಪ್ರತಿನಿಧಿ ಉಮೇಶ್ ಅವರು ನಮ್ಮ ಜೊತೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ. ಉಮೇಶ್, ನಮ್ಮ ಕನ್ನಡಿಗರಾದಂಥ ಉದ್ಯಮಿ ಮಂಜುನಾಥ್ ಮತ್ತು ಅವರ ಕುಟುಂಬ ಯಾವಾಗ ಈ ಜಮ್ಮು ಕಾಶ್ಮೀರ ಪ್ರವಾಸವನ್ನು ಕೈಗೊಂಡಿದ್ರು, ಯಾವಾಗ ಶಿವಮೊಗ್ಗದಿಂದ ಹೊರಟಿದ್ರು, ಮತ್ತು ಎಷ್ಟು ದಿನಗಳ ಪ್ರವಾಸ ಇತ್ತು, ಮತ್ತು ಈ ಮಧ್ಯೆ ಈ ಘಟನೆಯಲ್ಲಿ ಅವರ ಸಾವಾಗಿದೆ, ಬಹಳ ನೋವಿನ ಸಂಗತಿ. ಆ ಬಗ್ಗೆ ಅವರ ಕುಟುಂಬಸ್ಥರು ಮತ್ತು ಅವರ ನೆರೆಹೊರೆಯವರು, ಅವರ ಸ್ನೇಹಿತರು ನಿಮ್ಮ ಜೊತೆ ಏನೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಉಮೇಶ್? ಎಸ್ ವಿಜಯ್ ಭಾಸ್ಕರ್, ಏನು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೆ ಶಿವಮೊಗ್ಗ ಮೂಲದ ವ್ಯಕ್ತಿ ಮೃತಪಟ್ಟಿರುವಂತದ್ದು ಏನು ಮೊನ್ನೆ ಏಪ್ರಿಲ್ 19ನೇ ತಾರೀಕು ಪ್ರವಾಸಕ್ಕೆ ತೆರಳಿರುವಂತ ಏನು ಮಂಜುನಾಥ್ ರಾವ್ ಅವರು ಪ್ರವಾಸಕ್ಕೆ ತೆರಳಿದಂತ ಶಿವಮೊಗ್ಗ ಮೂಲದ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. ಶಿವಮೊಗ್ಗದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ರು ಅಂತೂ. ಸುಮಾರು 47 ವರ್ಷದ ಮಂಜುನಾಥ್ ರಾವ್ ಮೃತ ದುರ್ದೈವಿ ಶಿವಮೊಗ್ಗ ವಿಜಯನಗರದ ನಿವಾಸ ಆಗಿರುವಂತಹ ಮಂಜುನಾಥ್ ವಿಜಯ್ ಭಾಸ್ಕರ್ ಪತ್ನಿ ಪಲ್ಲವಿ ಹಾಗೂ ಪುತ್ರ ಅಭಿಜಯ್ ಜೊತೆ ಪ್ರವಾಸಕ್ಕೆ ಹೋಗಿದ್ದಂತ ವೇಳೆ ಮಂಜುನಾಥ್ ರಾವ್ ಸಾವನ್ನಪ್ಪಿರುವಂತಹದ್ದು. ಏನು ಏಪ್ರಿಲ್ 19ನೇ ತಾರೀಕು ಶಿವಮೊಗ್ಗದಿಂದ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಮಂಜುನಾಥ್ ಕುಟುಂಬಸ್ಥರು ತಿಳಿದ್ರು. ಪ್ರವಾಸದ ವೇಳೆ ಕಾಶ್ಮೀರದ ಪಲಂಗಾವ್ ಬಳಿ ಟೆರರಿಸ್ಟ್ ಅಟ್ಯಾಕ್ ನಡೆದಿದ್ದು, ಅಟ್ಯಾಕ್ ನಲ್ಲಿ ಸ್ಥಳದಲ್ಲೇ ಮಂಜುನಾಥ್ ರಾವ್ ಸಾವನ್ನಪ್ಪಿರುವಂತ ಸಂದರ್ಭದಲ್ಲಿ ಪತ್ನಿ ಪಲ್ಲವಿ ಮತ್ತೆ ಮಗ ಕೂಡ ಸ್ಥಳದಲ್ಲಿ ಇದ್ರು ಅನ್ನುವಂತ ಮಾಹಿತಿ ವಿಜಯ್ ಭಾಸ್ಕರ್. ಆ ಸಂದರ್ಭದಲ್ಲಿ ಪತ್ನಿ ಏನು ಟೆರರಿಸ್ಟ್ ಹತ್ರ ಬೇಡ್ಕೊಂಡಿದ್ದಾರೆ, ಈಗ ನನ್ನ ಗಂಡನನ್ನ ಹತ್ತಿಕ್ಕಿದ್ದೀರಾ, ಬದ್ದು ನಮ್ಮನ್ನು ಯಾಕೆ ಬಿಟ್ಟಿದ್ದೀರಾ, ನಮ್ಮನ್ನು ಗುಂಡಾಕಿ ಸಾಯಿಸಿ ಅಂತ ಕೇಳಿದ್ರು ಅಂತ ತಿಳಿದು ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಏನು ಭಯೋತ್ಪಾದಕರ ರಿಪ್ಲೈ ಏನಿತ್ತು ಅಂತಂದ್ರೆ, ನಮಗೆ ಬೇಕಾಗಿರೋದು ನೀವಲ್ಲ, ನಿಮ್ಮ ಪತಿ, ಅವ್ರನ್ನ ನಾವು ಏನು ಮಾಡ್ಬೇಕು ಮಾಡಿದ್ವಿ, ನಿಮ್ಮನ್ನ ತೆಗಿಬೇಕು ಅಥವಾ ನಿಮ್ಗೆ ಏನಾದ್ರು ತೊಂದರೆ ಆಗ್ಬೇಕು ಅಂತ ನೀವು ಮೋದಿ ಬಳಿ ಹೋಗಿ ಕೇಳಿ ಅಂತ ಹೇಳಿದ್ದಾರೆ ಅನ್ನುವ ಮಾಹಿತಿಯನ್ನ ತಿಳಿದು ಬಂದಿರುವಂತದ್ದು ವಿಜಯ್ ಭಾಸ್ಕರ್. ಏನು ಅಕ್ಕಪಕ್ಕದಲ್ಲಿ ಅಥವಾ ಅವ್ರ ಮನೆ ಹತ್ರ ಅಕ್ಕಪಕ್ಕದಲ್ಲಿ ಮಂಜುನಾಥ್ ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದು, ತುಂಬಾ ಸಂಸ್ಕಾರಯುತ ವ್ಯಕ್ತಿ ಆಗಿದ್ರು, ಅಕ್ಕಪಕ್ಕದವ್ರ ಹತ್ರ ತುಂಬಾ ಅನ್ಯೋನ್ಯತೆಯಲ್ಲೇ ಇದ್ರು ಅವರು. ಬಟ್ ಅವರು ಏನು ಇಲ್ಲಿ ಏನು ಉದ್ಯಮಿ ಅಥವಾ ರಿಯಲ್ ಎಸ್ಟೇಟ್ ಏನ್ ಮಾಡ್ಕೊಳ್ತಾ ಇದ್ರು, ಅದರಿಂದ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿ ಮತ್ತೆ ಒಳ್ಳೆ ವ್ಯವಹಾರವನ್ನು ಮಾಡ್ಕೊಡ್ತಾ ಇದ್ರು. ಬಟ್ ಈ ವಿಚಾರ ತಿಳಿದು ಬಂದು ನಮ್ಗೆಲ್ರಿಗೂ ದಿಗ್ಭ್ರಮೆ ಆಗಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಈ ಮುಂದೆ ಹೇಗೆ ಅನ್ನುವಂಥದ್ದು ಅಕ್ಕಪಕ್ಕದವರು ಹೇಳ್ತಾ ಇರುವುದು ವಿಜಯ್ ಭಾಸ್ಕರ್. ಉಮೇಶ್, ಸದ್ಯ ಅವರ ಕುಟುಂಬಸ್ಥರು ಏನು ಅವ್ರ ಜೊತೆ ಹೋದಂತ ಅವರ ಪತ್ನಿ ಆಗಿರ್ಬೋದು ಮತ್ತೆ ಅವರ ಪುತ್ರ ಆಗಿರ್ಬೋದು, ಇಬ್ರು ಕೂಡ ಈಗ ಎಲ್ಲಿ ಏನು ಆಶ್ರಯ ಪಡಿತಾ ಇದ್ದಾರೆ, ಕರ್ನಾಟಕದಿಂದ ಅವ್ರಿಗೆ ಯಾವ ರೀತಿ ಸಹಕಾರ ಸಿಗ್ತಾ ಇದೆ, ಅವ್ರನ್ನ ಮತ್ತೆ ಸುರಕ್ಷಿತವಾಗಿ ವಾಪಸ್ ಮತ್ತೆ ಏನು ಕರ್ನಾಟಕಕ್ಕೆ ಕರೆತರೋದಕ್ಕೆ ಯಾವೆಲ್ಲ ಪ್ರಯತ್ನ ನಡೀತಾ ಇದೆ, ಮತ್ತು ಅವರ ಕುಟುಂಬಸ್ಥರು ರಾಜ್ಯ ಸರ್ಕಾರವನ್ನ ಏನಾದರೂ ಸಂಪರ್ಕ ಮಾಡಿದಾರಾ ಈ ವಿಚಾರದಲ್ಲಿ ಅನ್ನೋ ಏನಾದರೂ ಅಪ್ಡೇಟ್ಸ್ ಇದೆಯಾ ಉಮೇಶ್? ಎಸ್ ವಿಜಯ್ ಭಾಸ್ಕರ್, ಏನು ಅವರ ಮೃತ ಮಂಜುನಾಥ್ ಅವರ ಪತ್ನಿ ಮತ್ತೆ ಮಗನನ್ನು ಅಲ್ಲೇ ಸ್ಥಳೀಯರು ಅವ್ರನ್ನ ರಕ್ಷಣೆ ಮಾಡಿರುವಂತಹದ್ದು. ಸದ್ಯಕ್ಕೆ ಏನು ಕುಟುಂಬಸ್ಥರ ಮೃತ ಮಂಜುನಾಥ್ ಮನೆಗೆ ಸಂಸದ BY ರಾಘವೇಂದ್ರ ಮತ್ತೆ ಸ್ಥಳೀಯ ಶಾಸಕ ಚನ್ನಬಸಪ್ಪ ಅವರು ಬಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ, ಮತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಫೋನಿನ ಮುಖಾಂತರ ಮಾತಾಡಿ ಏನು ಮಂಜುನಾಥ್ ಅವರ ಮೃತದೇಹವನ್ನು ಶಿವಮೊಗ್ಗಕ್ಕೆ ತರುವಂತ ಎಲ್ಲಾ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಕೂಡ ಮಾಡ್ತಾ ಇರುವಂತದ್ದು ವಿಜಯ್ ಭಾಸ್ಕರ್. ಅಲ್ಲ, ಈಗ ಅವರ ಪತ್ನಿ ಮತ್ತೆ ಅವರ ಪುತ್ರ ಕೂಡ ಅಲ್ಲೇ ಇದ್ದಾರಾ? ಇನ್ನು ಜಮ್ಮು ಕಾಶ್ಮೀರದಲ್ಲಿ ಅವ್ರನ್ನ ಕರೆತರುವಂತ ಪ್ರಯತ್ನ ನಡೀತಾ ಇದೆಯಾ? ಆ ಬಗ್ಗೆ ಏನಾದ್ರು ಸಂಸದರಾಗಿರ್ಲಿ ಅಥವಾ ರಾಜ್ಯ ಸರ್ಕಾರದವರು ಆಗಿರ್ಲಿ ಏನಾದ್ರು ಭರವಸೆ ಕೊಟ್ಟಿದ್ದಾರಾ ಅವ್ರ ಕುಟುಂಬಸ್ಥರಿಗೆ? ಅವ್ರ ಕುಟುಂಬದವ್ರ ಜೊತೆ ನೀವು ಮಾತಾಡಿದ್ದೀರಾ ಈ ವಿಚಾರದಲ್ಲಿ ಉಮೇಶ್? ಎಸ್ ವಿಜಯ್ ಭಾಸ್ಕರ್, ಏನು ಪತ್ನಿ ಮತ್ತೆ ಮೃತ ಮಂಜುನಾಥ್ ಅವರ ಮಗ ನಾವು ಮೃತದೇಹದ ಜೊತೆಗೆ ನಾವು ಕೂಡ ಸ್ವಗ್ರ ನಮ್ಮ ಶಿವಮೊಗ್ಗಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ಲಿಕ್ಕೆ ನಮ್ಗೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡ್ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡನ್ನೂ ಕೂಡ ಅವರು ಕೂಡ ಮನವಿ ಮಾಡಿರುವಂತದ್ದು. ಆ ಮನವಿಗೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಸ್ಪಂದಿಸಿರುವಂತದ್ದು. ಹಾಗೆ ನಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಕೂಡ ಅವರ ಏನು ಸರ್ಕಾರದ ಜೊತೆ ಏನ್ ಕೋಆರ್ಡಿನೇಷನ್ ಮಾಡ್ಬೇಕು ಅಥವಾ ಅದನ್ನ ಮೃತದೇಹ ತರಲಿಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು, ಗುರುದತ್ ಹೆಗಡೆ ಮತ್ತೆ
ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅವರು ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇರುವಂತದ್ದು. ಬಹುತೇಕ ನಾಳೆ ಸಂಜೆ ಅಥವಾ ನಾಡಿದ್ದು ಬೆಳಿಗ್ಗೆ ಮೃತದೇಹ ಅಥವಾ ಪಾರ್ಥಿವ ಶರೀರ ಏನು ಶಿವಮೊಗ್ಗಕ್ಕೆ ಬರುವಂತ ಸಾಧ್ಯತೆ ಇದೆ ವಿಜಯ್ ಭಾಸ್ಕರ್. ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.